ಪಶ್ಚಿಮ ಬಂಗಾಳದ ಸರ್ಕಾರಿ ಆರ್ಜಿ ಕಾರ್ ವೈದ್ಯಕೀಯ ಕಾಲೇಜಿನಲ್ಲಿ ಆಗಸ್ಟ್ 9ರಂದು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವಂತಹ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ಚಿಂತಾಮಣಿ ತಾಲೂಕಿನ ಎಲ್ಲ ವೈದ್ಯರು ಐಎಂಎ ನೇತೃತ್ವದಲ್ಲಿ ಪ್ರತಿಭಟನಾ ನಿರತ ವೈದ್ಯರು ದಾದಿಯರು ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೈ ಜೋಡಿಸಿದರು. ಜೋಡಿ ರಸ್ತೆ ಪಿಸಿಆರ್ ಕಾಂಪ್ಲೆಕ್ಸ್ ಜೋಡಿ ರಸ್ತೆಯ ಮೂಲಕ ತಾಲೂಕು ಕಚೇರಿವರೆಗೂ ಕೂಡ ಈ ಪ್ರತಿಭಟನೆಯನ್ನ ನಡೆಸಿದ್ದು ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಐಎಂಎ ತಾಲೂಕು ಅಧ್ಯಕ್ಷರಾದ ಎಸ್ ಡಾಕ್ಟರ್ ಯಾಸ್ಮಿನ್ ತಾಜ್, ಡಾಕ್ಟರ್ ಎಂ ಪಾಷಾ, ಉಪಾಧ್ಯಕ್ಷರಾದ ಮುನಿವೆಂಕಟರೆಡ್ಡಿ, ಕಾರ್ಯದರ್ಶಿ ಡಾಕ್ಟರ್ ಯಶಸ್ವಿನಿ, ಡಾಕ್ಟರ್ ದಾಕ್ಷಾಯಿನಿ, ಡಾಕ್ಟರ್ ಸಂತೋಷ್, ಡಾಕ್ಟರ್ ಜಯಂತಿ ಸೇರಿದಂತೆ ಹಲವರು ಭಾಗವಹಿಸಿದರು. To protest against the crime which occurred on a young lady resident at Kolkata on 9th of August. So we have planned to close all our OPD services for 24 hours, and we plan to take a protest march and hand over a memorandum to the Tahsildar. We asked for protection to the doctors and him, and we asked for justice as soon as possible. Jai Karnataka, Jai Hind, Jai Karnataka. ಎಲ್ಲರಿಗೂ ನಮಸ್ಕಾರ. ಕೋಲ್ಕತ್ತಾದಲ್ಲಿ ನಡೆದಿರುವಂಥ ಕೊಲೆ ಮತ್ತು ಅತ್ಯಾಚಾರ, ಡಾಕ್ಟರ್ ಮೇಲೆ ನಡೆದಿರುವಂಥ ಕೊಲೆ ಮತ್ತು ಅತ್ಯಾಚಾರನ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಆರ್ಗನೈಸ್ ಮಾಡಿದ್ದೀವಿ. ಬರೀ ಹೆಂಗಸರಲ್ಲಿ, ಬರೀ ಡಾಕ್ಟರ್ಸಲ್ಲಿ ಮಾತ್ರ ಅಲ್ಲ, ಹೆಂಗಸರಲ್ಲಿ ತುಂಬ ಈ ನಡುವೆ ಅತ್ಯಾಚಾರಗಳು, ಕೊಲೆಗಳು ಜಾಸ್ತಿ ನಡೀತಾ ಇದೆ. ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದೇ ಅಲ್ಲದೆ ಇತ್ತೀಚೆಗೆ ಡಾಕ್ಟರ್ಸ್ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ. ತುಂಬ ಡಾಕ್ಟರ್ಸ್ ಮೇಲೆ, ಕರ್ತವ್ಯ ನಿರ್ವಾಹಿತ ಡಾಕ್ಟರ್ಸ್ ಮೇಲೆ ತುಂಬ ಹಲ್ಲೆಗಳನ್ನ ನಡೀತಾ ಇದೆ. ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಮಸ್ಕಾರ. ಇದ್ರು ಸಹ ನಾವು ಎಮರ್ಜೆನ್ಸಿ ಸರ್ವಿಸಸ್ ಯಾವುದು ತುರ್ತು ಚಿಕಿತ್ಸೆಗೆ ಯಾವುದೇ ನಾಗರಿಕರಿಗೆ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಬರೀ OPD ಅಷ್ಟೇ ಕ್ಲೋಸ್ ಮಾಡಿ ನಾವು ನಮ್ಮ ಹೋರಾಟವನ್ನು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. 78ನೇ ಸ್ವಾತಂತ್ರ್ಯ ದಿನ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಸಹ ಮಹಾತ್ಮ ಗಾಂಧಿ ಹೇಳಿದ ರೀತಿ ಯಾವ ದಿನ ಒಂದು ಹೆಂಗಸು ಅರ್ಧರಾತ್ರಿಯಲ್ಲಿ ಯಾವುದೇ ನಿರ್ಭಯದಿಂದ ಓಡಾಡ್ತಾಳೆ, ಏನು ತೊಂದರೆ ಇಲ್ದಿರ ಸೇಫ್ ಆಗಿ ಓಡಾಡ್ತಾಳೆ, ಆ ದಿನ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಬಹುದು ಅಂತ ಹೇಳಿದ್ದಾರೆ. ಆದರೆ ಈಗ 78 ಇಯರ್ಸ್ ಆದ ನಂತರ ಸಹ ಹೆಣ್ಣು ಮಕ್ಕಳಿನ ಮೇಲೆ ದೌರ್ಜನ್ಯ ಎಲ್ಲೆಡೆಯೂ ನಡೀತಾನೆ ಇದೆ. ಸೊ ಈ ದೌರ್ಜನ್ಯ ಬಂದು ಎಲ್ಲೋ ಒಂದು ಸಲ ನಿರ್ಭಯ ಕೇಸ್ನಲ್ಲಿ ಬಸ್ಸಲ್ಲಿ ಆಗಿರೋವಂಥದ್ದು. ಈಗ ನೋಡಿದ್ರೆ ಮತ್ತೆ ಇವಾಗ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಕೆಲಸ ಮಾಡ್ತಿರೋ ಆನ್ ಡ್ಯೂಟಿ ಇರೋಂತಹ ಡಾಕ್ಟರ್ಸ್ ಮೇಲೆ ಈ ಥರ ಆಗಿರೋದನ್ನ ಖಂಡಿಸಿ ಈ ಹೋರಾಟ ಮಾಡಿ ನಾವು ಎಲ್ಲ ಡಾಕ್ಟರ್ಸಿಗೆ ಹಾಗೂ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್. ಈ ಪ್ರತಿಭಟನೆ ನಾವೇನು ಮಾಡ್ತಾ ಇದ್ದೀವಿ, ಇಂಡಿಯನ್ ಡೆಂಟಲ್ IDA ಅಂತ ಹೇಳ್ತೀವಿ. ನಾವು IMA ಜೊತೆಗೆ ಸೇರಿಬಿಟ್ಟು ಈ ಪ್ರತಿಭಟನೆ ಮಾಡ್ತಾ ಇರೋದು. ಇದು ತುಂಬ ಅಂದರೆ ತುಂಬ ಹೀನವಾದ ಕಾರ್ಯ. ಇದು ಆ್ಯಕ್ಚುಲಾಗಿ ನಮಗೆಲ್ಲ ಕೇಳೋಕ್ಕೆ, TV ನ್ಯೂಸ್ ನೋಡೋಕ್ಕೆ ಯಾರೋ ನಮಗೆ ಹೇಳ್ತಾ ಇದ್ರೆ ತುಂಬ ಸುಲಭ ಇರುತ್ತೆ. ಬಟ್ ಇದು ಯಾರ ಮೇಲೆ ಅತ್ಯಾಚಾರ ನಡೆದಿರುತ್ತೆ, ಅವರ ಸಂಬಂಧಿಕರು, ಅವರ ತಂದೆ ತಾಯಿ, ಅವ್ರಿಗೆಲ್ಲ ಈ ಮಾತು ತಿಳಿದ ಮೇಲೆ ಅವರ ಜೀವನ ಯಾವ ಥರ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಆ್ಯಕ್ಚುಲಾಗಿ ಏನಿದೆ, ಹೆಣ್ಣು ಮಕ್ಕಳಿಗೆ ಈ ಥರ ಎಲ್ಲ ಮಾಡೋದವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ ಇದರಲ್ಲಿ ಯಾವುದಕ್ಕೆ ನಂದು ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ, ನಾನು ಹೇಳೋದು, ಈ ಸೌದಿ ಸಿಸ್ಟಮ್ ಏನಿದೆ, ಈ ಥರ ಎಲ್ಲ ಮಾಡೋದವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ ಇದರಲ್ಲಿ ಯಾವುದೊಂದು ದೊಡ್ಡ ಸರ್ಕಲ್ ಇರುತ್ತೆ, ಇಮಿಡಿಯೇಟ್ ಅವ್ರಿಗೆ ಗಲ್ಲಿಗೆ ಏರಿಸಬೇಕು.
ಈ ಥರ ಶಿಕ್ಷೆ ಒಂದು 4 ಕಡೆ ನಡೆದಿದೆ ಅಂತಂದರೆ ಆಮೇಲೆ ಇಂಥರ ಅತ್ಯಾಚಾರಗಳೆಲ್ಲ ಮಾಡೋಕ್ಕೆ ಹೆದರ್ಕೊಳ್ತಾರೆ. ಈ ಸಿಸ್ಟಮ್ ಯಾವಾಗವರೆಗೂ ಬರಲ್ಲ ಅಷ್ಟುವರೆಗೂ ಈ ಇಡಿಯಟ್ಸ್ನ ನಾವು ಈ ಕಾರ್ಯಗಳೆಲ್ಲ ಮಾಡೋಕ್ಕೆ ನಾವು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ ಯು. ಎಷ್ಟೇ ಕಾನೂನುಗಳು ತಂದರೂ ಯಾವುದು ಸಕ್ರಿಯವಾಗಿ ಜಾರಿ ಆಗ್ತಾ ಇಲ್ಲ. ಸೊ ಇದರಿಂದ ವೈದ್ಯರು ನಿರ್ಭೀತಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಇಂಥ ಕೃತ್ಯಗಳನ್ನು ಮುಂದೆ ಮರುಕಳಿಸಿದಂಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಕ್ರಮ ವಹಿಸಿ ಯಾರು ಅಪರಾಧಿಗಳಿದ್ದಾರೋ ಅವ್ರನ್ನ ಕಠಿಣವಾಗಿ ಶಿಕ್ಷಿಸಬೇಕಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ಸ್ ವತಿಯಿಂದ ನಾವೆಲ್ಲರೂ ಕೋರ್ಕೊತಾ ಇದ್ದೀವಿ. ನಾವು ಎಲ್ಲ ವಿವಿಧ ವೈದ್ಯಕೀಯ ಆಸ್ಪತ್ರೆಗಳು, ಸಾರ್ವಜನಿಕ ಆಸ್ಪತ್ರೆ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಈ ಘಟನೆಯನ್ನ ನಾವು ಖಂಡಿಸೋದಕ್ಕಾಗಿ ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ. ಈ ಪ್ರತಿಭಟನೆ ಸುಮಾರು ದಿನಗಳಿಂದ ಈ ವೈದ್ಯಕೀಯ ಸಿಬ್ಬಂದಿ ಮೇಲೆ ಅಥವಾ ಮಹಿಳೆಯರ ಮೇಲೆ, ಡಾಕ್ಟರ್ಸ್ ಮೇಲೆ ನಡೀತಾನೆ ಇದೆ. ಆದ್ರೂ ಯಾವುದೇ ರೀತಿಯ ಒಂದು ನಿರ್ಧಾರಾತ್ಮಕವಾದ ಒಂದು ಕಾನೂನನ್ನ ಇನ್ನೂ ಸರಿಪಡಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಆಗಿಲ್ಲ. ಇದು ಬಹಳ ಒಂದು ವಿಷಾದನೀಯ ಸಂಗತಿ. ಈ ಘಟನೆ ನಡೆದು ಇಷ್ಟು ದಿನ ನಡೆದಿದ್ರು ಆಕೆಯ ಮೇಲೆ ತೊಂದರೆ ಮಾಡಿ, ಅತ್ಯಾಚಾರ ಮಾಡಿ ಮತ್ತೆ ಆಕೆಯನ್ನ ಹತ್ಯೆಯನ್ನ ಮಾಡಿರೋರಲ್ಲಿ ಒಬ್ಬರೇ ಒಬ್ರು ಮುಂದೆ ಬಂದು ಆತನನ್ನ ಅರೆಸ್ಟ್ ಮಾಡಿದಾರೆ ಅಷ್ಟೇ ಹೊರತು ಇನ್ನೂ 4ರಿಂದ 5 ಜನ ಯಾರ್ಯಾರು ಅಪರಾಧಿಗಳಿದ್ದಾರೆ, ಅಪರಾಧಿಗಳು ಇನ್ನೂ ತಲೆಮರೆಸಿಕೊಂಡು ಅವರಿಗೆ ರಾಜಕೀಯ ಮತ್ತೆ ಅಲ್ಲಿನ ಹಣದ ಸಹಾಯ ಮತ್ತೆ ಅಲ್ಲಿರುವ ಎಲ್ಲ ವರಿಷ್ಠರ ಸಹಾಯ, ಯಾರ್ಯಾರ ಸಹಾಯ ಇದೆಯೋ ಅಂತೂ ಅತ್ಯಾಚಾರಿಗಳು ಮತ್ತೆ ತೊಂದರೆ ಮಾಡಿರೋರು, ಕೊಲೆಗಡಕರು ತಪ್ಪಿಸ್ಕೊಳ್ಳೋದಕ್ಕೆ ಒಂದೊಂದು ಮಾರ್ಗಗಳು ಎಲ್ಲಾ ತರದಲ್ಲೂ ನಡೀತಾ ಇದೆ. ಇದು ಖಂಡನೀಯ.